ಹಾಯ್ ಎಲ್ರಿಗೂ ನಮಸ್ಕಾರ. ಇದು MKD ಶೀಪ್ ಫಾರ್ಮ್ ಕಡೆಯಿಂದ ಡೇ 1 ನ್ಯೂ ವಿಡಿಯೋ ಆಗಿರ್ತದೆ. ಈ ವಿಡಿಯೋದಲ್ಲಿ ನಾವು ಬಕ್ರೀದ್ ಆದಮೇಲೆ ನೆಕ್ಸ್ಟ್ ಬಂದಿರೋ ಕೆಂಗುರಿ ಮರಿಗಳ ಒಂದು ಫ್ಯಾಟ್ನಿಂಗ್ ಫಸ್ಟ್ ಡೇ ಜರ್ನಿಯನ್ನು ನಿಮಗೆ ತೋರ್ಸೋಕೆ ಹೋಗ್ತಾ ಇದ್ದೀವಿ. ಇದೀಗ ತಾನೇ ನಮ್ಮ ಫಾರ್ಮ್ ಹೌಸ್ಗೆ 25 ಹೊಸ ಕೆಂಗುರಿ ಮರಿಗಳು ಬಂದಿದ್ದಾವೆ ನೋಡ್ಬೋದು. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಒಂದು ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಒಂದು ಈ ಸಬ್ಸ್ಕ್ರೈಬ್ ನಮಗೆ ಜಾಸ್ತಿ ಮೋಟಿವೇಶನ್ ಕೊಡ್ತದೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಿಮಗೆ ಶೇರ್ ಮಾಡಲಿಕ್ಕೆ. ಹಾಗಾಗಿ ಟೋಟಲ್ 25 ಮರಿಗಳನ್ನು ನಾವು ಇವತ್ತು ಚೂಸ್ ಮಾಡ್ಕೊಂಡು ತೊಗೊಂಬಂದಿದ್ದೀವಿ. 25 ಕೂಡ 5 ತಿಂಗಳು ಮುಗಿದು 6ನೇ ತಿಂಗಳ ಮರಿಗಳಾಗಿರ್ತದೆ. ಎಲ್ಲ ಮರಿಗಳು ಕೂಡ ಕೆಂಪು ಬಣ್ಣದ ಮತ್ತು ಹಣೆ ಮೇಲೆ ಬಿಳೆ ಮಚ್ಚೆ ಇರ್ತಕ್ಕಂತಹ ಮರಿಗಳಾಗಿರ್ತವೆ. ಇದು ಪ್ಯೂರ್ ಕೆಂಗುರಿ ಮರಿಗಳ ಒಂದು ಐಡೆಂಟಿಕಲ್ ಸಿಂಬಲ್ ಆಗಿರ್ತದೆ. ಈ ಮರಿಗಳು ಫಸ್ಟ್ ಡೇ ಬಂದಮೇಲೆ ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಏನೂ ತಿನ್ನಲಾರ್ದು ಇರೋದ್ರಿಂದ ಜಾಸ್ತಿ ಡಿಹೈಡ್ರೇಷನ್ ಆಗಿರ್ತದೆ. ಹಾಗಾಗಿ ಊಟ ನೀರು ಸರಿಗೇನು ಸಿಕ್ಕಿರೋದಿಲ್ಲ, ಪ್ಲಸ್ ಜರ್ನಿ ಕೂಡ ಮಾಡಿರ್ತದೆ. ಅದಕ್ಕೋಸ್ಕರ ನಾವು ಬಂದ ತಕ್ಷಣ ಒಂದು ಬಕೆಟ್ ನೀರಲ್ಲಿ ಬೆಲ್ಲವನ್ನು ಕುಟ್ಟಿ ಹಾಕಿ ಸಂಪೂರ್ಣವಾಗಿ ಅದನ್ನು ಕರಗೋ ಥರ ವೆಯ್ಟ್ ಮಾಡಿಸ್ಬೇಕು. ಅಲ್ಲಿ ತನಕ ಮರಿಗಳನ್ನು ಫಾರ್ಮ್ ಹೌಸಲ್ಲಿ ಫ್ರೀಯಾಗಿ ಬಿಟ್ಟಿರ್ಬೇಕು, ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಆಗೋದಕ್ಕೋಸ್ಕರ ತಿರುಗಾಡಲಿ ಅಂತೇಳಿ. ಆ ಮರಿಗಳನ್ನ ಅದನ್ನು ಬೆಲ್ಲವನ್ನು ಸಂಪೂರ್ಣವಾಗಿ ನಾವು ಕರಗಿಸಿ ತದನಂತರ ನೋಡ್ತಿರ್ಬೋದು ಎಲ್ಲ ಮರಿಗಳಿಗೂ ಕೂಡ ನಾವು ಒಂದು ದೊಡ್ಡ ಬ್ಯಾರಲಲ್ಲಿ ಹಾಕಿ ಆ ಮರಿಗಳಿಗೆ ಅಷ್ಟು ನೀರನ್ನು ಕುಡಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಏನೂ ತಿಂದಿರೋದಿಲ್ಲ, ಏನೂ ಕುಡಿದಿರೋದಿಲ್ಲ, ಸೊ ಭಾಳ ಡಿಹೈಡ್ರೇಷನ್ ಆಗಿರ್ತದೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇರ್ತದೆ ಮತ್ತು ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗಿರ್ತದೆ. ಅದು ಫಸ್ಟ್ ಡೇ ಬಂದ ತಕ್ಷಣ ಕೊಡೋದ್ರಿಂದ ದೇಹಕ್ಕೆ ಗ್ಲೂಕೋಸ್ ಅಂಶ ಸಿಗ್ತದೆ, ಪ್ಲಸ್ ಎನರ್ಜಿ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಮರಿಗಳು ಯಾವುದೂ ಕೂಡ ವೀಕ್ ಅನಿಸೋದಿಲ್ಲ. ಅದಕ್ಕೋಸ್ಕರ ಇದ್ರ ಬದಲಾಗಿ ನೀವು ಪಾಲಿಬಿಯನ್ ಅಂತ ಒಂದು ಸಿರಪ್ ಬರುತ್ತೆ, ಆ ಸಿರಪ್ನೂ ಕೂಡ ನೀವು ಈ ಮರಿಗಳಿಗೆ ನೀರಲ್ಲಿ ಹಾಕಿ ಕುಡಿಸ್ಬೋದು. ಬಟ್ ಜಾಗರಿ ಈಸ್ ದ ಹೋಮ್ ರೆಮಿಡಿ, ಮನೆಯಲ್ಲೇ ಸಿಗ್ತದೆ. ಅದಕ್ಕೋಸ್ಕರ ಜಾಗರಿಯನ್ನು ಕೊಟ್ಟು ನೀವು ನೀರಲ್ಲಿ ಕರಗಿಸಿ ಮರಿಗಳಿಗೆ ಕುಡಿಸೋದ್ರಿಂದ ಮರಿಗಳ ಒಂದು ಎನರ್ಜಿ ರೀಗ್ರೋತ್ ಆಗ್ತದೆ ಅಂತೇಳಿ ನಾವು ಹೇಳ್ಬೋದು. ಆದಷ್ಟು ನೋಡ್ಬೋದು ಎಲ್ಲ ಮರಿಗಳು ಕೂಡ ಈ ನೀರು ಭಾಳ ಇಷ್ಟಪಟ್ಟು ಕುಡಿತವೆ, ಯಾಕಂದರೆ ಹಸ್ಕೊಂಡು ಬಂದಿರ್ತದಲ್ಲ, ಒಂಥರ ಸ್ವೀಟ್ ಸಿಕ್ಕಂಗೆ ಆಗ್ತದೆ ಇವಕ್ಕೆಲ್ಲ. ಸೊ ಒಂದೊಂದೇ ಮರಿಗಳೆಲ್ಲ ಕುಡಿದು ನೋಡ್ತಿದ್ದೇವೆ ನೋಡಿ. ತದನಂತರ ಒಂದು ಸ್ವಲ್ಪ ಹೊತ್ತು ಎಲ್ಲ ಮರಿಗಳನ್ನು ಫ್ರೀಯಾಗಿ ಬಿಟ್ಬಿಡ್ಬೇಕು, ಒಂದು ಸ್ವಲ್ಪ ಬಾಡಿ ಮೂಮೆಂಟ್ಸ್ ಆಗಲಿ, ತಿರುಗಾಡಲಿ ಅಂತೇಳಿ. ಎಲ್ಲ ತಿರುಗಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ಈ ವಾತಾವರಣಕ್ಕೆ ಸೆಟ್ ಆಗ್ತದೆ, ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗ್ತದೆ ಮರಿಗಳದೆಲ್ಲ. ತದನಂತರ ನೀವು ನೋಡ್ತಿರ್ಬೋದು, ಈಗ ಎಲ್ಲ ಮರಿಗಳನ್ನು ಕೂಡ ನಾವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಪ್ಪ ಅಂತಂದರೆ ನಮ್ಮದು ಕಟ್ಟು ಪದ್ಧತಿ ಆಗಿರ್ತದೆ ಫ್ಯಾಟ್ನಿಂಗು. ಎಲ್ಲ ಮರಿಗಳನ್ನು ಕಟ್ಟಿ ನಾವು ಸಂಪೂರ್ಣವಾಗಿ ಒಣ ಮೇವು, ಡ್ರೈ ಫೌಡ್ರ್ ಅಂತ ಏನು ಹೇಳ್ತೀವಿ, ಕೈ ತಿಂಡಿ ಮತ್ತು ಡ್ರೈ ಫೌಡ್ರನ್ನ ಕೊಟ್ಟೆ ಬೆಳೆಸ್ತಾ ಇರ್ತೀವಿ. ಹಸಿ ಮೇವು ಯಾವುದೇ ರೀತಿಯಾಗಿ ಆಗ್ತಿರೋದಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಮರಿಗಳನ್ನು ಕೂಡ ಲೈನ್ ವೈಸ್ ಆ ಸೈಜ್ ವೈಸು ಮತ್ತು ವೇಟ್ ಪ್ರಕಾರನೇ ಕಟ್ಕೊತ ಹೋಗ್ತಿದ್ದೀವಿ. ಎಲ್ಲ ಮರಿಗಳನ್ನ, ದೊಡ್ಡ ಮರಿಗಳೆಲ್ಲ ಒಂದು ಸೈಡು ಮತ್ತು ಚಿಕ್ಕ ಮರಿಗಳೆಲ್ಲ ಒಂದು ಸೈಡು ಮಾಡೋದ್ರಿಂದ ನಮಗೆ ಯಾವ ಮರಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರ ಬೇಕೆಂಬುದ್ರ ಬಗ್ಗೆ ಒಂದು ಸಣ್ಣ ಐಡಿಯಾ ಸಿಗ್ತದೆ. ಅದಕ್ಕೋಸ್ಕರ ಅವುಗಳನ್ನು ಕಟ್ಟಿ ನಾವು ಮೇಯಿಸುವಂಥ ಪದ್ಧತಿಯನ್ನು ರೂಢಿ ಮಾಡ್ಕೊಂಡಿದ್ದೀವಿ. ಅವುಗಳಿಗೆ ಇಲ್ಲೇ ನಿಮಗೆ ಕೈ ತಿಂಡಿ ಸಿಗ್ತದೆ ಮತ್ತು 2ರಿಂದ 3 ಥರದ ಡ್ರೈ ಪೌಡ್ರ್ ಕೂಡ ನಾವು ಇವುಗೆ ಹಾಕ್ತಾ ಇದ್ದೀವಿ. ಇವೆಲ್ಲ ಕಟ್ಟು ಸಾಕೋ ಪದ್ಧತಿ ಆಗಿರೋದ್ರಿಂದ ದೇಹದ ತೂಕ ತುಂಬ ಚೆನ್ನಾಗಿ ಬರ್ತದೆ, ಬೆಳವಣಿಗೆ ಚೆನ್ನಾಗಿರ್ತದೆ, ಆಮೇಲೆ ಆರೋಗ್ಯದಲ್ಲಿ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ಹೊರಗಡೆ ಮೇಯೋ ಟಗರು ಮರಿಗಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಜಾಸ್ತಿ, ಏನು ಬೇಕು ಹೆಚ್ಚು ಕಮ್ಮಿ ಎಲ್ಲ ತಿಂದು ಆರೋಗ್ಯ ಹದಗೆಡಿಸ್ಕೊತವೆ. ಬಟ್ ನಾವು ಒಣ ತಿಂಡಿನೇ ಕೊಡೋದ್ರಿಂದ ಮತ್ತು ಕೈ ತಿಂಡಿ ಕೊಡೋದ್ರಿಂದ ಆದಷ್ಟು ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನಾವು ನೆಕ್ಸ್ಟ್ ಕೂಡ ಇನ್ನೂ ಕೆಂಗುರಿ ಮರಿಗಳನ್ನ ಕುರಿಗಾಯಿ ಕಡೆಯಿಂದ ಕಲೆಕ್ಟ್ ಮಾಡಿಸಿ ನೆಕ್ಸ್ಟ್ ಬ್ಯಾಚನ್ನು ರೆಡಿ ಮಾಡ್ತಾಯಿದ್ವಿ. 3 ತಿಂಗಳ ಮರಿಗಳು, 15 kg ಇರ್ತಕ್ಕಂಥ ಮರಿಗಳು. ಯಾರಾದರೂ ಹೊಸ್ದಾಗಿ ಫಾರ್ಮ್ ಸ್ಟಾರ್ಟ್ ಮಾಡ್ತಿದ್ದೀರಿ, ಕೆಂಗುರಿ ಬ್ರೀಡ್ ಏನಾದರೂ ನಿಮ್ಮ ಚಾಯ್ಸ್ ಆಗಿತ್ತಪ್ಪ ಅಂತಂದರೆ ನೀವು ನಮಗೆ ಅಪ್ರೋಚ್ ಮಾಡ್ಬೋದು. ನಿಮಗೆ ಎಷ್ಟು ನೀಡಿದೆ ಕೆಂಗುರಿ ಮರಿಗಳನ್ನ ಅದನ್ನು ನಾವು ಸಪ್ಲೈ ಮಾಡಿಕೊಡ್ತೀವಿ. ಇದಿಷ್ಟು ಡೇ 1 ವಿಡಿಯೋ ಆಗಿರ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿವಾರ್ಮಿಂಗ್ ಮತ್ತು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ. ಅದನ್ನು ಪಾರ್ಟ್ 2 ಥರ ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ. ಹಾಗೂ ಯಾರು ಕುರಿ ಹೊಸದಾಗಿ ಸಾಕಾಣಿಕೆ ಮಾಡಬೇಕಂತ ನಿಮ್ಮ ಫ್ರೆಂಡ್ಸ್ ವೇಟ್ ಮಾಡ್ತಿದ್ರೆ ಅವರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಮಾಡ್ತಿದ್ದೀನಿ. ಧನ್ಯವಾದಗಳು.